ಆತ್ಮೀಯ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 10ನೇ ತರಗತಿಯ ಗಣಿತ ಘಟಕ 3 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಅಧ್ಯಾಯವಾದ ಪ್ರಶ್ನೆಗಳನ್ನು ಹಾಗೂ ಉತ್ತರಗಳನ್ನು ಕುರಿತು ಇವತ್ತು ಚರ್ಚಿಸೋಣ. ಈ ಮೊದಲನೇ ಪ್ರಶ್ನೆ ನೋಡಿರಿ, ಬಹು ಆಯ್ಕೆ ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, ಈ ಬಹು ಆಯ್ಕೆ ಪ್ರಶ್ನೆಗಳನ್ನು ನೀವು ಬರೆದುಕೊಂಡು ಉತ್ತರಗಳನ್ನು ನೆಕ್ಸ್ಟು ಈ ಪ್ರಶ್ನೆಗಳಾದ ತಕ್ಷಣ ಬಿಟ್ಟಿರುತ್ತೇವೆ. ಆ ಪ್ರಶ್ನೆಗಳ ನಂತರ ಬರುವಂಥ ಉತ್ತರ ಕೀಯಲ್ಲಿರುವಂಥ ಉತ್ತರಗಳನ್ನು ನೀವೇನು ಮಾಡ್ಬೋದು, ಟಿಕ್ಕನ್ನು ಹಾಕೋಬೋದು. ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ನಾವು ಎಷ್ಟೇ ಕ್ಲಿಯರಾಗಿ ಬಿಡ್ಸಕ್ಕೆ ಹೋದರೂ ಕೆಲವೊಂದು ಗೊಂದಲಗಳು ಬರ್ತಿರ್ತಾವೆ. ಅವು ಕ್ಲಿಯರ್ ಆಗೋದಕ್ಕೆ ಈ ಉತ್ತರ ಪತ್ರಿಕೆ ನಿಮಗೆ ಸಹಾಯ ಮಾಡುತ್ತೆ ಎನ್ನುವಂಥ ಅಭಿಪ್ರಾಯ ನಮ್ಮದು. ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಈಗಾಗಲೇ ನಾವು ಗಣಿತಕ್ಕೆ SLC ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ 1ನೇ ಅಧ್ಯಾಯ, 2ನೇ ಘಟಕ, 3ನೇ ಘಟಕವನ್ನು ಈಗ ಬಿಡ್ತೀವಿ. 4ನೇ ಘಟಕ ಹಾಗೂ 5ನೇ ಘಟಕವನ್ನು ಈಗಾಗಲೇ ವಿಡಿಯೋಗಳನ್ನು ಬಿಟ್ಟಿರ್ತೇವೆ. ಅವುಗಳನ್ನ ನೂರಾರು ವಿದ್ಯಾರ್ಥಿಗಳು ವೀಕ್ಷಿಸಿರುತ್ತೀರಿ. ಅದು ನಿಮಗೆ ಯೂಸ್ ಆಗಿದೆಯೋ ಯೂಸ್ ಆಗಿಲ್ವೋ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮಗೆ ಅದರಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗಿದ್ದರೆ ಅಥವಾ ಮತ್ತು ಬೇರೆ ವಿಷಯಗಳ ಏನಾದರೂ ಇಂಥ ಪ್ರಶ್ನೋತ್ತರಗಳು ನಿಮಗೆ ಅವಶ್ಯಕತೆ ಇದ್ದರೆ ನೀವೇನು ಮಾಡಿ, ಅದನ್ನು ಕಾಮೆಂಟ್ ಬಾಕ್ಸ್ದಲ್ಲಿ ಹಾಕಿ. ಯಾವ ವಿಷಯದ ಬೇಕು, ಯಾವ ಪಾಠ ಬೇಕು, ಸ್ವಲ್ಪ ಅಂದರೆ ಒಂದಿನ ಲೇಟ್ ಆದರೂ ನಾನು ನಿಮಗೆ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ತಲುಪೋ ಹಾಗೆ ನಾನು ನೋಡ್ಕೊಳ್ತೇನೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿ 3ನೇ ಪ್ರಶ್ನೆ ನೋಡಿರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೈತಿ. 2 ಅಂಕದ ಪ್ರಶ್ನೆಗಳು. ಈ 2 ಅಂಕದ ಪ್ರಶ್ನೆಗಳು ಅಂದರೆ ಇಲ್ಲಿ ಮೊದಲನೇ ಹಂತದಲ್ಲಿ ಕೇವಲ ಪ್ರಶ್ನೆಗಳು, 2ನೇ ಹಂತದಲ್ಲಿ ಏನದಪ್ಪ ಅಂದ್ರೆ ಈ ಥರ ಆನ್ಸರ್ ಕೀಸ್ ಇರುತ್ತೆ. ಯಾಕಂದರೆ ಈ ಪ್ರಶ್ನೆಗಳನ್ನ ಬರ್ಕೊಂಡು ನೀವು ಪಾಸ್ ಮಾಡಿ ಅದನ್ನು ಸ್ವಲ್ಪ ಸ್ಕ್ರೋಲ್ ಮಾಡಿ ನೀವೇನು ಮಾಡ್ಬೋದು, ಆನ್ಸರ್ ಕೀಯನ್ನು ನೋಡ್ಬೋದು, ಆನ್ಸರನ್ನು ನೋಡ್ಬೋದು. ಅದರ ತಳಗೆ ನೀವು ಆನ್ಸರನ್ನು ಬರ್ಕೋತ ಹೋಗ್ರಿ. ಅಂದರೆ ಒಮ್ಮೆ ಪ್ರಶ್ನೆ ಮತ್ತೊಮ್ಮೆ ಆನ್ಸರು, ಒಮ್ಮೆ ಪ್ರಶ್ನೆ ಆನ್ಸರನ್ನ ಬರ್ಕೋತ ಹೋದರೆ ಅಂದರೆ ಆ ಪ್ರಶ್ನೆಗೆ ಉತ್ತರ ಯಾವುದು, ಯಾವ ರೀತಿಯಾಗಿದೆ ಎನ್ನುವ ಎಲ್ಲ ಅಂಶಗಳು ನಿಮಗೇನಾಗುತ್ತೆ ಅಂದರೆ ಮನದಟ್ಟಾಗುತ್ತೆ ವಿದ್ಯಾರ್ಥಿಗಳೇ. ಆಗ ನಿಮಗೆ ಯಾವುದೇ ಪ್ರಶ್ನೆ ಆಗಿರಲಿ ಅದು ನಿಮಗೆ ಟಫ್ ಅನಿಸೋದಿಲ್ಲ, ಸರಳ ಆಗುತ್ತೆ. ಯಾಕಂದರೆ ನೀವೇ ಸ್ವತಃ ಬಿಡಿಸ್ಕೋತ ಹೋಗ್ತಿರ್ತೀರಿ ಮತ್ತು ಆನ್ಸರ್ನು ಅಲ್ಲೇ ಸಿದ್ಧ ಆನ್ಸರ್ನು ಇರುತ್ತೆ. ಆ ಸಿದ್ಧ ಆನ್ಸರು ನಿಮ್ಮಲ್ಲಿ ಏನಾದ್ರು ಸ್ವಲ್ಪ ಬರಲಿಲ್ಲಪ್ಪ ಅಂದ್ರೆ ಅವಾಗ ಸಿದ್ಧ ಆನ್ಸರನ್ನು ನೋಡೋದು. ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆಯಿತಾ ಸಿದ್ಧ ಆನ್ಸರ್ ಅಂದರೆ ಮಾಡ್ಕೊಂಡಿದ್ದನ್ನು ನೀವು ಲೆಕ್ಕವನ್ನು ಮಾಡಿ ಆ ಸಿದ್ಧ ಆನ್ಸರನ್ನು ನೋಡಿದ್ರೆ ಅಂದರೆ ನಿಮಗೆ ಅದು ಏನಾಗುತ್ತೆಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಅದು ನಿಮಗೆ ಶಾಶ್ವತವಾದ ದೃಢೀಕರಣವನ್ನು ಕೊಡುತ್ತೆ. ನಿಮ್ಮ ಪರೀಕ್ಷೆಗಳಲ್ಲಿ ಈ ಘಟಕಕ್ಕೆ ಸಂಬಂಧಪಟ್ಟಂಥ ಯಾವುದೇ ಲೆಕ್ಕಗಳು ಬರಲಿ ಅವುಗಳನ್ನ ನೀವು ಸರಳವಾಗಿ ಮಾಡ್ತೀರಿ. ನೋಡಿ ವಿದ್ಯಾರ್ಥಿಗಳೇ, ಆನ್ಸರ್ ಕೀನು ಬಂದೇ ಬಿಡ್ತು. ಈ ಆನ್ಸರ್ಗಳನ್ನ ನೋಡ್ತಾ ಹೋಗಿ, ಇವುಗಳನ್ನ ನೋಟ್ ಮಾಡ್ತಾ ಹೋಗಿ. ಇವುಗಳನ್ನ ನೀವು ನೋಟ್ ಮಾಡ್ತಾ ಹೋದಾಗೆ ನಿಮಗೆ ಗೊತ್ತಾಗುತ್ತೆ ಲೆಕ್ಕಗಳು ಸರಳದವ ಕ್ಲಿಷ್ಟದವ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಅದೇನಾಗುತ್ತೆ, ಭಾಳ ಟಫ್ ಅನಿಸುತ್ತೆ. ನಾವು ಕೆಲಸದಲ್ಲಿ ಧುಮುಕಿದ ತಕ್ಷಣ ಆ ಕಾರ್ಯಗಳು ಏನಾಗುತ್ತಪ್ಪ ಅಂದ್ರೆ ಸುಲದ ಬಾಳೆಹಣ್ಣು ರೀತಿ ಸರಳವಾಗುತ್ತಾ ಹೋಗುತ್ತೆ. ಕಾರಣ ವಿದ್ಯಾರ್ಥಿಗಳೇ, ಯಾವುದೇ ವಿಷಯವನ್ನಾಗಲಿ ಯಾವುದೇ ಸಮಸ್ಯೆಗಳನ್ನಾಗಲಿ ಅತ್ಯಂತ ಭಾಳಪ್ಪ ಇದು ಕ್ಲಿಷ್ಟ ಅನ್ನುವಂಥ ಹಂತಕ್ಕೆ ತೊಗೋಬೇಡ್ರಿ. ಅವುಗಳನ್ನ ಸರಳವಾಗಿ ಮಾಡಿ. ಯಾವಾಗಿದ್ದರೂ ಒಳ್ಳೆ ರೀತಿ ವಿಚಾರ ಮಾಡಿ, ಒಳ್ಳೆಯದನ್ನೇ ಮಾಡಿ. ಆಗ ನಿಮ್ಗೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ವಿದ್ಯಾರ್ಥಿಗಳೇ. ನೋಡಿ, ಪ್ರತಿ ಪ್ರಶ್ನೆಗಳನ್ನು ವಿವರವಾಗಿ ಉತ್ತರಿಸಲಾಗಿದೆ. ಈ ಉತ್ತರಗಳು ತುಂಬ ಲೆಂದಿ ಆಗಿರೋದ್ರಿಂದ ಸ್ವಲ್ಪ ಪಾಸ್ ಮಾಡಿ ಸ್ಕ್ರೋಲ್ ಮಾಡಿ ನೋಡಿಕೊಂಡು ಬರ್ಕೊಳ್ಳಿ. ಇದರಿಂದ ನಿಮಗೆ ಯೂಸ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಯೂಸ್ ಆಗದಿದ್ರೂ ಹೇಳಿ, ಇದರಿಂದ ಯೂಸ್ ಇಲ್ಲ ಸರ್, ಇವನ್ನ ಮಾಡಬೇಡಿ, ಬಿಡಿಸಿಬಿಡಿ. ಲೆಕ್ಕವನ್ನು ನಮ್ಮ ಕೈಯಿಂದ ಬಿಡಿಸಿದ ಪ್ರಶ್ನೋತ್ತರಗಳನ್ನ ಬೇಡ್ರಿ, ಅದು ಯೂಸ್ ಆಗುತ್ತೆ ಅನ್ನೋದಿದ್ರು ಅದನ್ನು ಕೂಡ ನೀವು ಹೇಳಿ. ನಾನು ನಿಮಗೆ ಲೆಕ್ಕಗಳನ್ನು ಬಿಡಿಸಿ ಬೋರ್ಡ್ ಮೇಲೆ ಅಥವಾ ಪೇಪರ್ನಲ್ಲಿ ಬಿಡಿಸಿ ನಿಮಗೆ ನಾನು ಪ್ರತಿಯೊಂದನ್ನು ತಿಳಿಸುತ್ತಾ ಮೂವ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಅವಾಗ ಏನಾಗುತ್ತೆ, ಕೇವಲ ಒಂದು ಅಭ್ಯಾಸನೇ 20 ನಿಮಿಷದ ಮೇಲೆ ಸಮಯವನ್ನು ತೆಗೆದುಕೊಳ್ಳುತ್ತೆ.
ಇದು ಒಂದು ಘಟಕ ಅಲ್ಲ, ಒಂದು ಘಟಕದಲ್ಲಿರುವಂಥ 4-5 ಅಭ್ಯಾಸಗಳನ್ನು ಬಿಡಿಸ್ಬೇಕಾದ್ರೆ 4-5 ವಿಡಿಯೋಗಳನ್ನು ಮಾಡಬೇಕಾಗುತ್ತೆ ಅನ್ನೋಂಥ ಉದ್ದೇಶದಿಂದ ನಿಮಗೆ ಈ ಸಿದ್ಧವಿರುವಂಥ ಪ್ರಶ್ನೆಗಳಿಗೆ ಹಾಗೂ ಉತ್ತರಗಳನ್ನು ಒದಗಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇದು ನಿಮ್ಮ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ, ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಳಿ, FA ಪರೀಕ್ಷೆ, SA ಪರೀಕ್ಷೆಗಳು, ಮಿಡ್ ಟರ್ಮು, ಪೂರ್ವ ಸಿದ್ಧತಾ ಪರೀಕ್ಷೆಗಳು ಹಾಗೂ ಆ್ಯನ್ಯುವಲ್ ಎಕ್ಸಾಮ್. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮ್ಗೆ ಮೊದಲನೇ ಸೆಮ್ಮು ಮತ್ತು ಎರಡನೇ ಸೆಮ್ಮು ಎರಡನ್ನೂ ಒಳಗೊಂಡಿರುವಂಥ ಪ್ರಶ್ನೆಗಳು ಬಂದಿರುತ್ತವೆ. ಅಂದರೆ ನಾವು ಎಲ್ಲನೂ ಓದಬೇಕು, ಎಲ್ಲನೂ ಓದಲೇಬೇಕು. SLC ಅಂದರೆ ನಾವು ಎಲ್ಲ ಓದಲೇಬೇಕು. ಯಾಕಂದ್ರೆ ಕೇವಲ ಒಂದು ಕಡೆ ಓದಿ ಉಳ್ಕಿದ ನಾವು ಬಿಟ್ಬಿಡ್ತೀವಪ್ಪ ಅಂದ್ರೆ ಆಗಂಗಿಲ್ಲ. ಇದು SLC ನಮ್ಮ ಲೈಫ್ ಟೈಮ್ ಯೂಸ್ ಆಗುವಂಥ ತರಗತಿ. ಯಾಕಂದರೆ ಹೈಸ್ಕೂಲ್ ಅಂದರೆ ಅವು ನಮ್ಮ CET, TET ಆಗಲಿ, CET ಆಗಲಿ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೂಡ ಇದೇ ಈ ಪುಸ್ತಕಗಳ ಆಧಾರದ ಮೇಲೆ ಬರುತ್ತವೆ. ಮ್ಯಾಕ್ಸಿಮಮ್ಮು ಬ್ಯಾಂಕಿಂಗು, ಕೇಂದ್ರೀಯ ಪರೀಕ್ಷೆಗಳು ಅಂದರೆ ರೈಲ್ವೆ ಪರೀಕ್ಷೆಗಳು, ಆರ್ಮಿ ಪರೀಕ್ಷೆಗಳು, ಇವುಗಳೆಲ್ಲವುಗಳಲ್ಲಿ ನಮ್ಮ SLC ಮಟ್ಟದ ಗಣಿತವನ್ನು ಹಾಕಿರುತ್ತಾರೆ ವಿದ್ಯಾರ್ಥಿಗಳೇ. ಆದ ಕಾರಣ ನೀವು ಈಗಲೇ ಇದನ್ನು ಸರಿಯಾಗಿ ಅಧ್ಯಯನವನ್ನು ಮಾಡ್ತಾ ಹೋದರೆ ನಿಮಗೆ ಆ ಎಕ್ಸಾಮ್ಗಳು ಈಸಿ ಆಗುತ್ತೆ. ನೀವು ನಿಮ್ಮ ಎಜುಕೇಷನ್ ಲೈಫ್ ಮುಗಿದ ತಕ್ಷಣ ನೀವೇನು ಮಾಡ್ಬೋದು, ಒಂದು ಒಳ್ಳೆಯ ನೌಕರಿಯನ್ನು ಹಿಡಿಬೋದು. ಅದಕ್ಕಾಗಿ ಇವತ್ತಿಂದಲೇ ನಿಮ್ಮ ಪ್ರಯತ್ನ ಮುಂದುವರಿಯಲಿ ವಿದ್ಯಾರ್ಥಿಗಳೇ. ನೋಡಿ, ಇವು ಚಿತ್ರಗಳನ್ನು ಬಿಡಿಸಿರುತ್ತಾರೆ. ಆ ಚಿತ್ರಗಳನ್ನ ಸರಿಯಾಗಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ. ಯಾಕಂದ್ರೆ ಈ ವಿಡಿಯೋ ಸ್ವಲ್ಪ ರಾತ್ರಿಯಲ್ಲಿ ಮಾಡಿರೋದ್ರಿಂದಾಗಿ ಸ್ವಲ್ಪ ಡಿಮ್ ಬಂದಿದೆ. ನೋಡಿ ವಿದ್ಯಾರ್ಥಿಗಳೇ, ಸ್ವಲ್ಪ ಪಾಸ್ ಮಾಡಿಕೊಂಡು ನೀವು ಕ್ಲಿಯರಾಗಿ ಅವುಗಳನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ನಿಮ್ಮ ಗ್ರಾಫ್ ಬುಕ್ನಲ್ಲಿ ಬಿಡಿಸ್ಕೊರಿ. ಇಲ್ಲಿವರೆಗೂ ನಮ್ಮ ವಿಡಿಯೋನ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.